ಇದು ಓಪನ್ ಇರಬೇಕು, ಅದು ಕೊಂಡು ಹೋಗುವಂತದ್ದು. ನೆನ್ಪಿಟ್ಕೊಳ್ಳಿ, ಇದು ಕೊಂಡು ಹೋಗುವಂತದ್ದು. ಎದುರುಗಡೆ ಬಾಯಿ ಬಂದ್ ಮಾಡ್ಬೇಕು, ಅದನ್ನ ಆಕ್ಚುಲಿ ಬಾಯಿ ಬಂದ್ ಮಾಡ್ಬೇಕು, ಆಯ್ತಾ. ಇದು ಓಪನ್ ಇರಲಿ. ಇದ್ರ ಈಗ ಆರ್ ಫ್ರೇಮ್ ಇದೆ. ಇದು ಬ್ಲೈಂಡ್ ಡಿವೈಡ್, 3 ತೆಗೆದು ಕಣ್ಣು ಮುಚ್ಚಿ ತೆಗೆದು ಇಟ್ಬಿಡುದು. ಯಾವ್ದ್ರಲ್ಲಿ ರಾಣಿ ಇಲ್ಲ, ನಾಳೆ ಚೆಕ್ ಮಾಡಿದ್ರೆ. ಈಗ ರಾಣಿ ಹುಡುಕಿದ್ವಿ, ಸಿಕ್ಲಿಲ್ಲ, ರಾಣಿ ಸಿಕ್ಲಿಲ್ಲ ಅಲ್ಲ. ಬ್ಲೈಂಡ್ ಡಿವೈಡ್ ಇದು ಸಿಂಪಲ್, ಈಸಿ ಮೆಥಡ್. ಇದು ಕೆಟ್ಕೊಳ್ಳಂಗಿಲ್ಲ, ಇದು ಈಸಿ ಮೆಥಡ್. ಡಿವೈಡ್ ಮಾಡ್ತಾರೆ. ಒಂದು ಎಲೆ ಯಾವ ತರುತ್ತೀರಿ? ಪೇಪರ್ ಇದೆಯಾ? ಪೇಪರ್ ಇದೆಯಾ? ಪೇಪರ್ ವೇಸ್ಟ್ ಕಟ್ ಮಾಡ್ಕೊಳ್ಬೋದು. ಅದೇ 5 ಇದೆ ಹಾಕ್ಬಿಡೋಣ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇಲ್ಲ ಈಗ ವಿವರಣೆ ಕೊಡ್ತಾ ಇದ್ದೇವೆ. ಒಂದಿಬ್ರು ಯಾರಿಗಾಗತ್ತೆ ಕೆಳಗೆ ಕೂರಕ್ಕೆ ಅದನ್ನೇ ಕೂತ್ಕೊಳ್ಳಿ. ಒಂದ್ ಯಾರೋ ಒಂದ್ ಸ್ವಲ್ಪ ಯಂಗ್ಸ್ಟರ್ಸ್ ಕೂತ್ಕೊಳ್ಳಿ. ವಯಸ್ಸಾದವರು ಸ್ವಲ್ಪ ಮಂಡಿ ನಾವು ಕೂರಕ್ಕಾಗಲ್ಲ. ಕೂತ್ಕೊಳ್ಳಿ, ಮಣ್ಣಾದ್ರೆ ಆಗುತ್ತೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ದಯವಿಟ್ಟು. ಪಾಪ ಇನ್ನು ಎಷ್ಟೊಂದ್ ಜನ ನೋಡಿಲ್ಲ. ಕೂತ್ಕೊಂಡ್ರೆ ಅಂತ ಹೇಳಕ್ಕಾಗಲ್ಲ. ಒಂದೇ ರಾಣಿ ಇರೋದು ಸರ್ ಯಾವಾಗ್ಲೂ. ನೀವು ಪಾಲ್ ಮಾಡ್ತಿರಲ್ಲ, ಎಲ್ಲಾರು ಉಳ್ಕೊಳ್ಳಿ, ಇಲ್ಲಾರು ಇರ್ಲಿ ಅಲ್ಲಾರು ಇರ್ಲಿ. ನೀವು ಎಲ್ಲಿ ಉಳ್ಕೊಂಡಿದೆ ಆ ರಾಣಿ ಅದನ್ನ ಆ ಸಂಸಾರನ ಅದು ಸಾಕ್ತಾ ಹೋಗುತ್ತೆ. ಎಲ್ಲಿ ಇಲ್ಲ ಅವಾಗ ರಾಣಿ ಕಣ ಮಾಡ್ಕೊಳ್ಳುತ್ತೆ. ನಾನು ಆಗ್ಲೇ ಹೇಳಿದ್ನ, ನೀವು ಅಲ್ಲಿದ್ದಾಗ 9 ದಿನಕ್ಕೆ ರಾಣಿ ಕಣ ಮಾಡ್ಕೊಳ್ಳಿ. ಯಾವ್ದ್ರಲ್ಲಿ ರಾಣಿ ಇಲ್ಲ ಅದು ಮುಂಚೆ ಎಗ್ಸ್ ಇರುತ್ತಲ್ಲ, ಅದ್ರಲ್ಲಿ ಯಾವ್ದನ್ನ ಒಂದು ಫೀಮೇಲ್ ರಾಣಿಯಾಗಿ ಕನ್ವರ್ಟ್ ಆಗ್ತದೆ. ಈಗ ಹೆಣ್ಣು ಮೊಟ್ಟೆಗಳಿರುತ್ತಲ್ಲ ಸರ್, ಆ ಮೊಟ್ಟೆಗಳನ್ನ 2 ರಿಂದ 3 ಮೊಟ್ಟೆಗಳನ್ನ ಸೇರಿ ಒಂದು ರಾಣಿ ಕಣಗಳು ಮಾಡ್ಕೊಳ್ಳೋದು. 9 ಡೇಸ್, 9 ದಿನಕ್ಕೆ ಅದು ಜನರೇಟ್ ಆಗುತ್ತೆ. ಯಾರು ಸಹ ಕೈ ಬಡಿಬೇಡಿ ಸರ್. ಈಗ ಆಯ್ತು, ತೋಟದಲ್ಲಿ ಕಟ್ಟಿರ್ತದೆ, ಲಗಡ ಪಗಡ ಅಂತ ಇರ್ತದೆ, ಅದ್ ಬಂದು ಹೊಡೆದು ಬಿಡ್ತದೆ. ಈಗ ನಾವೇನ ಇಲ್ಲಿ ನಿಂತಿದೀವಲ್ಲ ಈ ಧೈರ್ಯದಲ್ಲಿ, ಈಗ ನಾವಿದ್ದೀವಿ. ತೋಟದಲ್ಲಿ ಹೊಡೆದಾಗ ಹಂಗೆ ನಿಂತ್ಕೊಂಡ್ಬಿಟ್ರೆ ಆಯ್ತಾ? ಅಷ್ಟಿಲ್ಲ. ತೋಟದಲ್ಲಿ ನಿಂತಾಗ ನೀವು ಓಡಬಾರ್ದು. ಅಲ್ಲಿ ಎಲ್ಲಾರು ಅದಕ್ಕೆ ನಮ್ಮ ಗಿಟಪ್ಪ ಅವರು ಅಂತಿದ್ದಾರೆ, ಮತ್ತೆ ಸರ್ ಇದ್ದಾರೆ, ಅವ್ರು ಹೇಳ್ಕೊಡ್ತಾರೆ ನಿಮ್ಗೆ. ಗೊತ್ತಾಗಿಲ್ಲ ನೀವು ಹೇಳೋದು. ಅಲ್ಲೇ ಹೇಳೋಣ ಸರ್, ನಿಮ್ಗೆ ಹೆಜ್ಜೆಯನ್ನು ಅಟ್ಯಾಕ್ ಮಾಡಿದಾಗ ನೀವ್ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಈಗ ನೋಡಿ ಏನ್ ಧೈರ್ಯವಾಗಿ ನಿಂತಿದ್ದೀವಿ. ಅದು ಬೆಂಚು ಅನ್ನೋ ಒಂದು ಹಕ್ಕಿ ಓಡಾಡ್ತಿದ್ದಾರೆ. ಎಲ್ಲರಿಗೂ ಬಂದು ನಾನೇ ತಗೊಂಡೋಗೋದೀಗ. ಟೇಪ್ ಏನಿಲ್ಲ, ಇದು ಈಗ ಇದ್ ಮಾಡ್ತಾ ಇದೀವಿ. ಮುಂದೆ ಪೇಪರ್ ಹಾಕಿದೀವಿ, ಓಡಾಡ್ತೀವಿ. ಸಾಕು ಅಲ್ಲಿ ಹೋಗಿ ಪೇಪರ್ ತೆಗೆದ್ಬಿಡೋದು. ಸರ್, ಈಗ ಅದು ಹಾರಲ್ವಾ? ಬೇರೆ ಕಡೆ ಅದಕ್ಕೆ ಮುಂದೆ ಪೇಪರ್ ಹಾಕಿ ಕ್ಲೋಸ್ ಮಾಡ್ತಾ ಇದ್ದೀವಿ. ಅಲ್ಲ, ನೀವು 24 hours ಅಂತ ಹೇಳಿದ್ರಲ್ಲ, ಈಗೇನು ತೊಂದರೆ? ಕ್ಲೋಸ್ ಮಾಡಿಬಿಡ್ತಾರೆ. ಅರ್ಧ ಗಂಟೆ ಹೌದು. ಈಗ ನಾನು ತಕ್ಷಣ ಹೊರಡ್ತೀನಿ. ನೀವೆಲ್ಲ ಅಲ್ಲಿ ಮತ್ತೆ ಟ್ರೈನಿಂಗ್ ಹೋಗ್ತೀರಾ? ನಾನು ಬೇರೆ ಹೋಗ್ತಾ ಇಲ್ಲ. ಹೌದು, ಈಗ ನಾನು ಶಿಫ್ಟ್ ಬೇರೆ ಕೊಡಿ, ಬೇರೆ ಇಟ್ಕೊಳ್ಳಿ. 2-3 ಫ್ರೀ ಮಾಡಿ ನೋಡಿದೆ. ಇದು ಆಚಾರ ಮಿಸ್ಟೇಕ್ ಮಾಡ್ತಾರೆ. ಇದೆ ಇದು ಫುಲ್ 6 ಇರಬೇಕು. ಎಲ್ಲ ಅದೇ ಒಂದು 5 ಸಾಕು. ಈಗ ಅದನ್ನು ಟ್ರೈ ಮಾಡಬೇಕು. ಖಾಲಿ ಆಗ್ತದೆ ಮೇಲ್ಗಡೆ ಖಾಲಿ ಆಯ್ತಲ್ಲ, ಮಧ್ಯಾಹ್ನ ತಗೊಂಡು ಇದು ಪಾಲ್ ಮಾಡಿದ್ದಾವ ಯಾವಾಗಲೂ ಕೊಂಡು ಹೋಗುದು. ಈಗ ಕೊಂಡು ಹೋಗ್ತಾ ಇದಾರಲ್ಲ, ಪಾಲಾಗುದಲ್ಲ. ಒಂದು ಕಡೆಯಿಂದ ಒಂದು ಕಡೆ ತಗೊಂಡು ಹೋಗುವಂಥದ್ದು ಮಾತ್ರ. ಇಡೀ ಸಟ್ಟು ಇದು ಪಾಲ್ ಮಾಡಿದ್ದು ಈಗಲೇ ಕೊಂಡು ಹೋಗ್ಬೇಕು. ರಾತ್ರಿವರೆಗೆ ಇಡುತ್ತಿಲ್ಲ. ಏನು ಕೆಲಸ ಏನಿದ್ರು 3 ಗಂಟೆ ಮೇಲೆ ಸೂಕ್ತ. ಏನ್ ಸರ್ 3 ಗಂಟೆ ಮೇಲೆ ಅದೇನು ವಿಶೇಷ? ಮಧ್ಯಾಹ್ನ ಮೇಲೆ ಅಕಸ್ಮಾತ್ ಹಾರೋದಿದ್ರೆ ಹಾರೋದಿಲ್ಲ, ಕುತ್ಕೊಳ್ತದೆ ಶಾಂತವಾಗಿ. ಊಟ ಎಲ್ಲ ಚೆಂದಾಗಿರುತ್ತೆ. ರೆಸ್ಟ್ ಗಂಟೆ ಒಳಗೆ ತಲುಪಬಹುದು. ಎಷ್ಟು ಗಂಟೆ
ನಾವು ನೋಡಿ ಬೆಳಿಗ್ಗೆ ಬೇಕಾದಷ್ಟು ಕೆಲಸ ಮಾಡ್ತೇವೆ, ಮಧ್ಯಾಹ್ನ ಮೇಲೆ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಮೇಡಮ್ 2 ಕಿಲೋಮೀಟರ್ ಹೋಗಿ ಎಷ್ಟು 10 ನಿಮಿಷ ಊರಿಗಲ್ಲ ಬೇರೆ ಊರ್ನ ಏನು ಆಗಲ್ಲ ಕಣ ಆರಾಮಾಗಿ ಏನು ತೊಂದರೆ ಇಲ್ಲ. ಅದಾಗ್ಬೋದಾ ಒಂದು ಇಂಜೆಕ್ಟ್ ಆಯ್ತು. ಬೇರೆ ಆಯ್ತಾ ಇಲ್ಲ ಅಲ್ಲ ಪೆಂಡ್ ಮಾಡ್ಕೊಂಬಿಟ್ಟ ಬೇರೆಯವ್ರಿಗೆ ಕಳಿಸ್ಬಿಟ್ಟೆ ಫ್ರೆಂಡ್ ಮಾಡ್ಕೊಂಡು ಇದನ್ನ ಎಲ್ಲಿ ಬೇಕಾ 2 ಕಿಲೋಮೀಟರ್ ದೂರ ಕೊಂಡೋಗ್ಬೇಕು. ಇನ್ನೂ ಹೆಚ್ಚು ದೂರ ತಗೊಂಡೋಗ್ಬೋದಾ ಮೇಲ್ಗಡೆ ಬಾಕ್ಸ್ ಆಮೇಲೆ ಕೊಡು. ನಾಳಿದ್ದು ಯಾವಾಗ ವಾಪಸ್ ಖಾಲಿ ಅದ್ರದ್ದು 3 ಸರ್ ಇದು ಎಷ್ಟು ದೂರ ತಗೊಂಡು ಹೋಗ್ಬೋದು? 2 ಕಿಲೋಮೀಟರ್ ದೂರ ಇಡಬೇಕು. ಇಡ್ಬೇಕು ಸರ್, ಊರಿಂದ ಊರಿಗೆ ತಗೊಂಡೋಗ್ಬೇಕು ಅಂದ್ರೆ ಇಟ್ಟ ತಕ್ಷಣ ಪೇಪರ್ ಓಪನ್ ಮಾಡಿದ್ರೆ ಓಪನ್ ಮಾಡೋದು ಓಡಾಡ್ಬೋದು. 4 ಅವರ್ 5 ಅವರ್ ತಗೊಂಡೋಗ್ಬೋದು. ಸರ್ ಇದನ್ನ ಊರಿಂದ ಊರಿಗೆ ತಗೊಂಡೋಗ್ಬೇಕಾದ್ರೆ ಇದು ಒಳ್ಳೆ ಕ್ವಶನ್. ಈಗ ಮನೇಲಿ ಮಾಡ್ತಾ ಇರ್ತೀವಿ, 2 ಕಿಲೋಮೀಟರ್ ದೂರ ತಗೊಂಡೋಗ್ಬೇಕು. ಈಗ ಎಕ್ಸಾಂಪಲ್ ಮನೇಲಿ ಮಾಡ್ತಾ ಇದ್ದೀವಿ.